ಕಾಡಲ್ಲಿ ಹುಲಿ ತೋರಿಸಿಲ್ಲ ಅಂತ ತಿಳ್ಕೊಬೇಡಿ, ಹುಲಿನ ಇವಾಗ ತೋರಿಸ್ತೀನಿ. ಗೈಸ್, ಇದು ಪುಣಂಜೂರು ಗೇಟ್. ಇದು ಇಲ್ಲಿ ನಿಲ್ಸಿದೆ. ಇಲ್ಲಿ ಊಟ ಮಾಡಲಿಕ್ಕೆ ಯಾವುದು ಹೋಟೆಲ್ ಇಲ್ಲ. ಹಾಸನೂರು ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಈಗ ಹಾಸನೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ತೆಗೆದೆ. ಇನ್ನು ಇಲ್ಲಿ ಎಂಟ್ರಿ ತಗೊಳ್ತಾರೆ. ಕರ್ನಾಟಕ ಇದು ಪೊಲೀಸ್ ಚೆಕ್ ಪೋಸ್ಟ್, ಚಾಮರಾಜನಗರ ಜಿಲ್ಲೆ. ಅಲ್ಲಿ ಕೇಳುವಾಗ ಈಗಲೇ ಹೋಗಿ ಅಲ್ಲಿ ಆನೆಗಳು ಸಿಗುತ್ತೆ, ಈಗ ಸಿಗೋಂಥ ಟೈಮ್ ಅಂತ ಹೇಳಿದ್ರು. ಸೊ ಅದಕ್ಕೆ ಏನು ಮಾಡಿದೆ, ಅಲ್ಲಿ ಊಟ ನೋಡಿದೆ, ಊಟನೂ ಇತ್ತಿಲ್ಲ. ಮತ್ತು ಮುಂದೆ ಹೋದರೆ ಸಿಗ್ತದೆ, ಅದಕ್ಕೋಸ್ಕರ ಹೊರಟೆ. ನೋಡುವ ಮುಂದೆ ಏನಾದ್ರು ಹೋಟೆಲ್ ಓಪನ್ ಇರ್ಬೋದು. ಮುಂದೆ ಬಂದು ಹಾಸನೂರು ಅಂತೇಳಿ ಒಂದು ಊರು ಸಿಗ್ತದೆ. ಅಲ್ಲಿ ಅದು ಹೋಟೆಲೆಲ್ಲ ಇದೆ, ಅಲ್ಲಿ ನೋಡ್ಬೇಕೀಗ. ನೈಟಲ್ಲಿ ಡ್ರೈವ್ ಮಾಡಲಿಕ್ಕೆ ಭಾಳ ಚೆಂದ ಗೈಸ್. ನಾನು ಆ್ಯಕ್ಚುಲಿ ನೈಟ್ ಡ್ರೈವ್ ಎಲ್ಲ ತುಂಬ ಲೈಕ್ ಮಾಡ್ತೀನಿ. ನೈಟ್ ಟ್ರಿಪ್ ಎಲ್ಲ ಜಾಸ್ತಿ ಇದ್ದರೆ, ಯಾಕೆಂದರೆ ನೈಟ್ ಹೊತ್ತು ಅಷ್ಟು ಟಯರ್ಡ್ನೆಸ್ ಗೊತ್ತಾಗಲ್ಲ ಒಂದು. ಮತ್ತು ಹಗಲೊತ್ತು ಚಂದ ಮಲಗಿ ನಿದ್ದೆ ಮಾಡಿದ್ರೆ ನೈಟ್ ಆರಾಮಾಗಿ ಗಾಡಿ ಓಡಿಸ್ಬೋದು. ಫಾರೆಸ್ಟ್ ಒಳಗಡೆ ಯಾವತ್ತು ಡ್ರೈವ್ ಮಾಡುವಾಗ ನೈಟ್ ಹೈ ಬಿ ಮೇಲೆ ಓಡಿಸಿ, ಯಾಕೆಂದರೆ ದೂರದಲ್ಲಿ ಏನಾದ್ರು ನಿಂತಿದ್ರು ಕಾಣೋದಿಲ್ಲ. ಅಪೋಸಿಟ್ ಗಾಡಿ ಬಂದಾಗ ಮಾತ್ರ ಡಿಮ್ ಕೊಡಿ. ಸೈಡಲ್ಲಿರೋ ಕೊಂಬೆನೇ ನೋಡಿ ಆನೆ ಅಂತ ಎದುರುಬಿಟ್ಟೆ ಗೈಸ್. ದೂರದಿಂದ ನೋಡುವಾಗ ಅದೇ ತರ ಕಾಣ್ತೈತಾ, ಆನೆ ಅಂತ ಹೇಳ್ಬಿಟ್ಟು ಎದುರುಬಿಟ್ಟೆ. ಕೆಲವರು ಡಿಮ್ಮೇ ಕೊಡಲ್ಲ, ಇನ್ನು ಕೆಲವರು ಡಿಮ್ ಕೊಡ್ತಾರೆ. ಗೈಸ್, ಈಗ ಕರ್ನಾಟಕ ಬಾರ್ಡರ್ ಮುಗೀತದೆ. ಕಾಣ್ತಾ ಇದೆ ಅಲ್ಲ, ಆ ಗೇಟಿಂದ ಆ ಕಡೆ ತಮಿಳ್ನಾಡು ಬಾರ್ಡ್ರ್. ಈ ಗೇಟಲ್ಲಿ ಫೀಸ್ ತಗೊಳ್ತಾರೆ, ಫಾರೆಸ್ಟ್ ಫೀಸ್. ಇದು ತಮಿಳ್ನಾಡು ಗೌರ್ಮೆಂಟ್ದು. ಕೊಯಂಬತ್ತೂರು ನೋಡಿ ಗಾಯ್ಸ್, ಇನ್ನು 113 ಕಿಲೋಮೀಟರ್ ಇದೆ.
ಕೊಯಂಬತ್ತೂರ್ನ. ಟಿಕೆಟ್ ತಗೊಂಡು ಎಂಟ್ರಿ ಆಗಿದ್ದೀನಿ ಗೈಸ್. ಈಗ ತಮಿಳ್ನಾಡು ಬಾರ್ಡ್ರಲ್ಲಿ ಇದ್ದೀನಿ. ದಿಂಬಮ್ ಸುತ್ತಿಳಿಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಲೈಟಿಂಗ್ಸ್, ಭವಾನಿ ಸಾಗರ್ ಲೈಟಿಂಗ್ಸ್ ಕಾಣುತ್ತೆ. ಭವಾನಿ ಸಾಗರದ ಡ್ಯಾಮ್ದು ಲೈಟಿಂಗ್ಸ್ ಹಾಕಿರ್ತಾರೆ. ಅದು ಮಾತ್ರ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಮೈಸೂರು ಕಡೆಯಿಂದ ಬಾಳೆಕಾಯಿ ಲೋಡ್ ಹೋಗ್ತಾ ಉಂಟು ಪಿಕಪ್ಪಲ್ಲಿ ನೋಡಿ ಗೈಸ್. ಮೈಸೂರು ಗಾಡಿ. ಬಂದಿದ್ದಕ್ಕೆ ಲಾಸ್ ಇಲ್ಲ. ಅಲ್ಲಿ ಬರುವಾಗ ಒಂದು 2-3 ಆನೆ ಸಿಕ್ತು. ಕೆಲವೊಂದ್ಸಲ ಈ ರೋಡ್ ಸೈಡಲ್ಲೇ ನಿಂತಿರ್ತದೆ. ಬಿದಿರು ಎಲ್ಲ ಮುರ್ಕೊಂಡು ಅಲ್ಲೇ ತಿನ್ಕೊಂಡಿರ್ತದೆ. ಒಂದ್ಸಲ ಗೌರ್ಮೆಂಟ್ ಬಸ್ಸಿಗೆ, ಇಲ್ಲಿ ತಮಿಳ್ನಾಡು ಗೌರ್ಮೆಂಟ್ ಬಸ್ಸಿಗೆ ಒಂದ್ಸಲ ಅಟ್ಯಾಕ್ ಮಾಡಿತ್ತು. ಗ್ಲಾಸ್ ಎಲ್ಲ ಹೊಡೆದಾಕಿತ್ತು. ಅದು ಇದೇ ಸ್ಪಾಟಲ್ಲಿ. ಗೈಸ್, ಊಟ ಆಯಿತು. ಊಟ 2 ಚಪಾತಿ ಸಿಕ್ತು ಇಲ್ಲಿ ಬಂದಾಗ. ಚಪಾತಿ ತಿಂದುಬಿಟ್ಟು ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಏನಾದರೂ ಸಿಗಲಿಕ್ಕೆ ಚಾನ್ಸ್ ಇರಬೇಕು ಅಂತ ಕಾಣ್ತದೆ. ಯಾಕೆಂದರೆ ಲಾಸ್ಟ್ ಟೈಮ್ ಇಲ್ಲಿ ನನಗೆ ಸುಮಾರು ಸಲ ಸಿಕ್ಕಿದೆ. ಲಾಸ್ಟ್ ಟೈಮ್ ಇಲ್ಲಿ ಆನೆ ಸಿಕ್ಕಿದೆ. ಮುಂದೆ ಈಗ ಆನೆ ಸಿಗ್ಬೋದು, ಸಿಗ್ಲಿಕ್ಕೆ ಚಾನ್ಸ್ ಇದೆ. ನೋಡು, ಟೈಮ್ ಆಯಿತು. ದೊಡ್ಡ ದೊಡ್ಡ ಲಾರಿ ಹೋಗ್ತಾ ಇದ್ದಾರೆ ಗೈಸ್. ಅಲ್ಲಿ ದಿಂಬಮಲ್ಲಿ ಬ್ಲಾಕ್ ಆಗುತ್ತೆ ಗೈಸ್. ಇಲ್ಲಿಂದ ಇನ್ನು ನಿಧಾನಕ್ಕೆ ಇಳಿಬೇಕು ಗೈಸ್. ಕೊಯಂಬತ್ತೂರು ಇನ್ನು 94 ಕಿಲೋಮೀಟರ್ ಇದೆ.
ದಿಂಬಮಲ್ಲಿ ತುಂಬ ಈಗ ಹೊಸದಾಗಿ ಡ್ರೈವಿಂಗ್ ಕಲ್ತವ್ರಲ್ಲ, ದಿಂಬಮಲ್ಲಿ ಇಳಿಸುವಾಗ ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು ಇಳಿಸ್ತಾರೆ. ಆ ರೀತಿ ಮಾಡೋದು ಆ ಲೈನ್ರಲ್ಲ ಹೀಟಾಗಿ ಹೋಗುತ್ತೆ, ಮತ್ತು ಬ್ರೇಕ್ ಸಿಗದಂಗೆ ಆಗುತ್ತೆ. ಆದಷ್ಟು ಗೇರಲ್ಲೇ ಇಳಿಸಿ ಗೈಸ್. ಡೀಸೆಲ್ ಹೋದ್ರೂ ಪರವಾಗಿಲ್ಲ, ಗೇರಲ್ಲೇ ಇಳಿಸಿ. ಎರಡನೇ ಕಟ್ಟಿಂಗ್ ಗೈಸ್. ನೋಡಿ ಕೆಲವೊಂದು ಟರ್ನಲ್ಲಿ ಬಂದು ರಾಂಗ್ ಸೈಡ್ ಹತ್ಲಿಕ್ಕೆ ಇರುತ್ತೆ, ಯಾಕೆಂದ್ರೆ ಗಾಡಿಗಳು ಕಟ್ ಆಗಲ್ಲ ಅಂತೇಳಿ. ಅದನ್ನ ಸ್ವಲ್ಪ ನೋಡ್ಕೊಂಡು ಇಳಿಸ್ಬೇಕು. ಹೊಸದಾಗಿ ಗಾಡಿ ಓಡಿಸೋರು ಇದ್ರೆ ಈ ಕಡೆ ಗಾಡಿ ತಗೊಂಡ್ಬಂದ್ರೆ ಸ್ವಲ್ಪ ಹುಷಾರಾಗಿ ಓಡಿಸಿ ಅಷ್ಟೇ. ಮೊದಲು ಈ ರೋಡ್ 24 hours ಇತ್ತು ಗೈಸ್. ಈಗ ಇತ್ತೀಚೆಗೆ ಒಂದು ವರ್ಷ ಅಲ್ಲ, ಒಂದೂವರೆ ವರ್ಷ 2 ವರ್ಷ ಹತ್ರ ಆಯ್ತು ಕಾಣ್ತದೆ. ಆಗಿಂದ ಇವಾಗ ಗಂಟನು ಇದರಲ್ಲಿ ನೈಟ್ 9 ಗಂಟೆಗೆ ಕ್ಲೋಸ್ ರೋಡ್ ಇದು. 9 ಗಂಟೆ ಮೇಲೆ ಯಾರನ್ನೂ ಅಲೌಡ್ ಮಾಡಲ್ಲ. ಮತ್ತು ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಆ ಥರ ಎಲ್ಲ ಇದ್ದರೆ ಆ್ಯಂಬುಲೆನ್ಸ್ನೆಲ್ಲ ಅಲೌಡ್ ಮಾಡ್ತಾರೆ. ಮತ್ತು ಅದು ಬಿಟ್ಟು ಬೇರೆ ಗಾಡಿಗಳನ್ನ ಅಲೋ ಮಾಡೋದಿಲ್ಲ. ಗಾಯ್ಸ್ ಇನ್ನು 22 ಬೆಂಡಿದೆ ಗಾಯ್ಸ್, ಇನ್ನು ಏರ್ಪಿನ್ ಬೆಂಡ್. ಇಲ್ಲಿ ಬರುವಾಗೆಲ್ಲ ಒಂದು ಹುಲಿ ನಿಂತಿರ್ತದೆ ಗೈಸ್. ಕಾಡಲ್ಲಿ ಹುಲಿ ತೋರಿಸಿಲ್ಲ ಅಂತ ತಿಳ್ಕೊಬೇಡಿ. ಹುಲಿ ನೋಡಿ ಗೈಸ್, ಹುಲಿ ಹೇಗೆ ನಿಂತಿದೆ ಅಂತ ಕಾಣ್ತಾ ಇದೆಯಾ ಲೆಫ್ಟಲ್ಲಿ. ಬಟ್ ಇದಕ್ಕೆ ಕಾಲು ನೋವು ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಬರುವಾಗೆಲ್ಲ ಹಿಂಗೇ ನಿಂತಿರ್ತದೆ. ಎಸ್, ಇಲ್ಲಿಗೆ ಫಾರೆಸ್ಟ್ ಗೇಟ್ ಎಲ್ಲ ಮುಗೀತು ಗೈಸ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬೆಳಿಗ್ಗೆ ಹತ್ತಲಿಕ್ಕೆ ಇವರು ಇಲ್ಲಿ ನಿಲ್ಸಿರೋದು. ಯಾಕೆಂದ್ರೆ ಗಂಟೆ 9 ಆಯ್ತು, ಇನ್ನೆಲ್ಲ ಲಾರಿಗಳೆಲ್ಲ ಬಂದು ಇಲ್ಲಿ ನಿಂತ್ಕೊಳುತ್ತೆ. ಇದು ಬನ್ನಾರಿ ಟೆಂಪಲ್. ಇಲ್ಲಿ ಉದ್ದಕ್ಕೆ ನಿಂತಿರುತ್ತೆ. ಗೈಸ್ ನೋಡಿದ್ರಲ್ಲ, ಟ್ರಿಪ್ ಇವತ್ತು ಸ್ವಲ್ಪ ಟಯರ್ಡ್ ಆಗಿದೆ. ಸೊ ಇನ್ನು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಇನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವತ್ತಿನ ವೀಡಿಯೋ ಮುಗಿಸ್ತೀನಿ ಇಲ್ಲಿಗೆ. ಸೊ ನೀವು ಮಾಡಬೇಕಾಗಿದ್ದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ ಗೈಸ್, ನಿಮ್ಮ ಲೈಕ್ ಬರ್ತಾ ಇಲ್ಲ. ಮತ್ತು ಸಬ್ಸ್ಕ್ರೈಬರ್ ಹೀಗೆ ಬರೋದು ಹಾಗೆ ಹೋಗ್ತಾ ಇದ್ದಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.